ಹ್ಞೂ ಚಟ್ಟಿ ಒಳಗ ಏನೋ ಆಯ್ತು. So you are next. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಅಶ್ವಿನಿ ದೇಸಾಯಿ ಬ್ಲಾಗ್. ಸೊ ಇದು ಸೆಕೆಂಡ್ ಡೇ. ಎಷ್ಟು ಕಾಮ್ ಆಗಿದೆ ಗೊತ್ತಾ ನಿಮಗೆ, ನೀರು ಸೌಂಡ್ ಕೇಳಲಿಕ್ಕೆ. ಅದು ಬೆಳಗ್ಗೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಅದು ಸನ್ರೈಸು, ಆಮೇಲೆ ಹಿಂದ್ಗಡೆ ಮೌಂಟನ್ಸು, ಮುಂದ್ಗಡೆ ವಾಟರು, ಮಾರ್ನಿಂಗ್ ವ್ಯೂ ಎದ್ದ ತಕ್ಷಣ ನೋಡೋಕ್ಕೆ ಮಜಾ ಇರುತ್ತೆ. ಸೊ ರಾತ್ರಿ ನಾವು ಟೆಂಟಲ್ಲಿ ಮಲ್ಕೊಂಡಿದ್ವಿ ಎಲ್ಲರೂ. ಟ್ರೆಕ್ ಹೋಗ್ಬೇಕಂತ ಅಲ್ಲಿ ಡಿಸೈಡ್ ಮಾಡಿದ್ವಿ ಫಸ್ಟು. ಎಲ್ಲರೂ ನಿನ್ನೆ ಹಿಂದಿನ ದಿನ ಫುಲ್ ಸುಸ್ತಾಗ್ಬಿಟ್ಟಿದ್ರು ನೀರಲ್ಲಿ ಆಟ ಆಡಿ. ಸೊ ಒಂದಿಷ್ಟು ಜನ ಎದ್ದಿದ್ರು, ಒಂದಿಷ್ಟು ಜನ ಮಲಗಿದ್ರು. ಸೊ 50-50 ಆಗಿತ್ತು. ಸೊ ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ವಿ ಕಾರ್ ತೊಗೊಂಡು ಹೋಗೋಣ ಅಂತ ಹೇಳಿ. ಟೆಂಟ್ ಎಲ್ಲ ಫೋಲ್ಡ್ ಮಾಡಿಕೊಂಡು ನಮ್ಮ ಬ್ಲ್ಯಾಂಕೆಟ್ಸ್ ಎಲ್ಲ ತೊಗೊಂಡು ಇಲ್ಲಿ ಮನೇಲಿ ಶಿಫ್ಟ್ ಮಾಡಿ ಹೋಗಬೇಕು ಅಂತ ಹೇಳಿ ನಮ್ಮ ಮನೆಯವರು, ಪಾಪು, ನಾವೆಲ್ಲ ಸೇರಿ ಕೆಳಗಡೆ ಮನೆಗೆ ಬರ್ತಾಯಿದ್ವಿ. ಇದು ವ್ಯೂ ಎಷ್ಟು ನೋಡಿದ್ರು ಸಮಾಧಾನ ಆಗಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಇಲ್ಲಿ ನೀರಿದೆ, ಇದು ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಲಿಕ್ಕೆ. ಒಂದು ಸೈಡ್ ರೋಡು, ಒಂದು ಸೈಡ್ ಗುಡ್ಡ, ಆಮೇಲೆ ಒಂದು ಸೈಡ್ ನೀರು. ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಲಿಕ್ಕೆ. ಸೊ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಆ್ಯಕ್ಚುಲಿ ಟ್ರೆಕ್ ಹೋಗುವೆ ಅಲ್ಲ, ಇದು ಕಾರ್ ಹೋಗುವೆ. ಇದು ಯೂಶ್ವಲಿ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನಾವು ಅಲ್ಲಿ ನಾವೇನು ಸ್ಟೇ ಮಾಡಿದ್ರೆ ಅಲ್ಲಿಂದ ಬಂದ ತಕ್ಷಣವೇ ಇದು ರೈಟಿಗಿದೆ. ಇದು ಯೂಶ್ವಲಿ ಜನ ಹೋಗೋದು ಲೋಕಲೈಟ್ಸಿಗೆ ಅಷ್ಟೇ ಗೊತ್ತಿದೆ, ಬೇರೆದವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು ಎಲ್ಲಿದೆ ಅಂತ ಹೇಳಿ. ಸೊ ಇದು ನೋಡ್ಕೊಳ್ಳಿ ನೀವು ದಾರಿನ ಹೆಂಗೆ ಹೋಗಬೇಕು ಅಂತ ಹೇಳಿ. ಸೊ ನಾವು ಹೆಂಗೆ ಗುಡ್ಡ ಟರ್ನ್ ಮಾಡ್ತೀವಲ್ಲ ಹೊಳ್ಬೇಕಂತ ಹೇಳಿ, ಸೊ ಒಂದೊಂದು ಟರ್ನಿಗೂ ನಮ್ಗೆ ಒಂದೊಂದು ವ್ಯೂ ಸಿಗುತ್ತೆ ನೋಡಿ. ಸೊ ನಿಮ್ದು ಐಸೈಟ್ ಎಷ್ಟು ಕಾಣುತ್ತೆ ಅಷ್ಟು ನೀರಿದೆ, ಅಷ್ಟು ಗುಡ್ಡ ಇದೆ. ಸೊ ಒಂದು ಸೈಡ್ ಹಿಂಗಿದೆ, ಇನ್ನೊಂದು ಸೈಡ್ ಫುಲ್ಲು ಗುಡ್ಡ. ಅಂದರೆ ಇವಾಗ ಪ್ಲಾಂಟೇಶನ್ ಮಾಡಿದ್ದಾರೆ ಅದನ್ನು ಗುಡ್ಡಕ್ಕೆ. ಸೊ ಅರೌಂಡ್ ನಾವು 9 o'clock ಹೊರಟಿದ್ವಿ ಅಲ್ಲಿಂದ. ಒಂದು 5 minutesಲ್ಲಿ ರೀಚ್ ಆಗಿಬಿಡ್ತಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಲಿಕ್ಕೆ. ಇದು ಒಂದು ಸೈಡ್ ಫುಲ್ ಗ್ರೀನರಿ, ಒಂದು ಸೈಡ್ ಫುಲ್ ವಾಟ್ರ್. ಯೂಶ್ವಲಿ ಜನ ಬಂದರೆ ಇಲ್ಲೇ ನೋಡ್ಲಿಕ್ಕೆ ಬರ್ತಾರೆ. ಓಕೆ, ವಾನಿ ವಿಲಾಸ್ ಅಂದ ತಕ್ಷಣ. ಸೊ ಇದು ಇನ್ನೊಂದು ಸೈಡ್, ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಎಲ್ಲಿ ಬಂದಿರ ಬಬ್ಬು ನೀವು? ನೋಡಿ ಇಲ್ಲೇ ಟ್ಯಾಂಕ್ ಹತ್ರ ಬಂದಿದ್ದೀರಾ ನೀವು. ಅಲ್ಲಿ ವಿಂಡ್ ಮಿಲ್ಸು ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ವ್ಯೂ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಬಂದ್ವಿ. ಸೊ ಬನಾನಾ ರೈಡ್ ಹೋಗ್ಬೇಕಂತ ಹೇಳಿ, ಸೊ ಅದು ಬನಾನಾ ರೈಡ್ ಇದೆ ಅಲ್ವಾ, ಅದನ್ನು ಫಿಲ್ ಮಾಡ್ತಾಯಿದ್ರು, ಏರ್ ಫಿಲ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಸೇರಿ
ಸೊ ಫಸ್ಟ್ ಬ್ಯಾಚ್ ಹೊರಡ್ತು ನೋಡಿ ಇವಾಗ. ಸೊ ಒಂದಿಷ್ಟು ಜನ ಕಯಾಕಿಂಗ್ ಮಾಡಿದರು, ಒಂದಿಷ್ಟು ಜನ ಬನಾನಾ ರೈಡು. ನಾವು ಬನಾನಾ ರೈಡಿಗೆ ಹೋಗಿದ್ವಿ, ಬಟ್ ನಮ್ಮ ವಿಡಿಯೋ ಬಂದಿಲ್ಲ. ನಾವು ಇವ್ರು ಕ್ಲಿಪ್ಪಿಂಗ್ ತೊಗೊಂಡಿದ್ರು, ನಮ್ಮ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಸೊ ಇವರೆಲ್ಲ ಜಂಪ್ ಮಾಡ್ಬೇಕಂತ ಹೇಳಿ ನೀರೊಳಗಡೆನೆ ಜಂಪ್ ಮಾಡ್ತಾರೆ ನೋಡ್ರಿ ಇವಾಗ ಇವರೆಲ್ಲನೂ. ಇವಾಗ ನಮ್ಮ ಅಣ್ಣನೂ ಜಂಪ್ ಮಾಡ್ತಾನೆ ನೀರಲ್ಲಿ. ಅವ್ನು ನೀರು ಕಂಡ್ರೆ ಸ್ಟಾರ್ಟಿಂಗ್ ಇನಿಷಿಯಲಿ ಫುಲ್ ಭಯ ಆಗ್ತಾಯಿತ್ತು. ಸೊ ಇವಾಗ ಫುಲ್ ಯೂಸ್ ಟು ಆಗ್ಬಿಡ್ತಾನೆ. ಹೋಗಿ ನೀರಲ್ಲಿ ಠಣ್ಣನ್ನು ಜಗಿತಿದ್ದಾನೆ ಅವನು. ಇವರೆಲ್ಲ ಈ ನೀರೊಳಗೆ ಬೀಳ್ತಾರ ನೋಡ್ರಿ. ಸೊ ಇಲ್ಲಿ ನಮ್ಮ ಮನೆಯವರು ಸರ್ಫಿಂಗು ಟ್ರೈ ಮಾಡ್ತಾ ಇದ್ರು. ಇಲ್ಲಿ ವಾಟರ್ ಲೆವೆಲ್ ಆ್ಯಕ್ಚುಲಿ ಇವಾಗ ಕಡಿಮೆ ಆಗಿದೆ. ಸೊ ಲಾಸ್ಟ್ ಇಯರ್ ಐ ಥಿಂಕ್ ಅರೌಂಡ್ 4 ಮಂತ್ಸ್ ಬ್ಯಾಕ್ ಬಂದಾಗ ಇದು ಫುಲ್ ನೀರಿತ್ತು. ಈ ಸತಿ ಮಳೆ ಆಗಿಲ್ಲ ಅಂತ ಹೇಳಿ ತುಂಬ ಒಳಗೆ ಬಂದಿದೆ ನೀರಿದು. ಸೊ ಉಳಿದವರೆಲ್ಲ ಡ್ಯಾಮ್ ಹತ್ರ ನೋಡ್ಕೊಂಡು ಬರೋಕ್ಕಂತ ಹೋಗಿದ್ವಿ. ಹತ್ತಿರ ಹೋಗಿ ಬಿಡೋದಿಲ್ಲ. ಸೊ ದೂರಿಂದನಷ್ಟೇ ಸ್ಪೀಡ್ ಬೋಟಿಂದ. ಸೊ ಎಲ್ಲರೂ ಒಂದು ರೌಂಡ್ ಹೋಗಿ ಬಂದು ಉಳ್ಕಿದವರೆಲ್ಲ ಕಯಾಕಿಂಗ್ ಮಾಡ್ತಾಯಿದ್ರು, ಒಂದಿಷ್ಟು ಸರ್ಫಿಂಗ್ ಮಾಡ್ತಾಯಿದ್ರು. ಸೊ ಹಂಗೆ ಎಲ್ಲರೂ ಒಂದೊಂದು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು.
ಸೊ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಅಲ್ಲಿ ಹತ್ರ ಮಾರಿಕನ್ವೆ ಟೆಂಪಲ್ ಇದೆ. ಸೊ ದೇವಿ ಹತ್ರ ದರ್ಶನ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದ್ವಿ ನೋಡಿ. ಇದು ತುಂಬ ಪವರ್ಫುಲ್ ಟೆಂಪಲ್. ಯೂಶ್ವಲಿ ನಾವು ಯಾವ ಟೈಮ್ ಹೋದ್ರೂ ಇಲ್ಲಿ ಟೆಂಪಲಿಗೆ ವಿಸಿಟ್ ಮಾಡ್ಕೊಂಬರ್ತಿದ್ದೀವಿ. ಬಟ್ ಇದ್ರ ಹಿಂದ್ಗಡೆ ವ್ಯೂ ತುಂಬ ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತೀನಿ. ಮುಂದ್ಗಡೆ ದೇವಿ, ಹಿಂದ್ಗಡೆ ನೀರು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ ನೋಡಲಿಕ್ಕೆ. ಸೊ ಯಾವಾಗಾರು ನೀವು ಫ್ರೀ ಇದ್ದರೆ, ಟೈಮ್ ಇದ್ದರೆ ಈ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿ. ಚೆನ್ನಾಗಿದೆ ಜಾಗ ಹೋಗ್ಲಿಕ್ಕೆ ನಿಮಗೆ ಎಲ್ಲರಿಗೂ. ಸೊ ಹಾಗೆ ನಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಬಂದ್ವಿ ನೋಡಿರಿ, ಧಾರವಾಡಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್.